ಇವತ್ತಲ್ಲ ನಾಳೆ ಕ್ಯಾಬಿನೆಟ್ ವಿಸ್ತರಣೆಯಾಗುತ್ತೆ ಅನ್ನುವಂಥ ಸುಳಿವು ಸಿಗ್ತಾ ಇದ್ದಂತೆ ಶಾಸಕರು ಕ್ಯಾಬಿನೆಟ್ ಸೇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೀಗ ದೆಹಲಿಗೆ ಶಿಫ್ಟ್ ಆಗಿದೆ ಈ ಬೆಳವಣಿಗೆ. ಡಿಕೆ ಸಂಪುಟಕ್ಕೆ ಈಗ ವಿಸ್ತರಣೆಯ ಕಾಲ ಕೂಡಿ ಬರ್ತಾ ಇದೆ. ಜುಲೈ ಮೊದಲ ವಾರ ಸಂಪುಟ ವಿಸ್ತರಣೆಯಾಗುವಂತ ಸಾಧ್ಯತೆ ಇದೆ. 14 ಮಂದಿ ಕ್ಯಾಬಿನೆಟ್ನಲ್ಲಿದ್ದಾರೆ. ಇನ್ನೂ 20 ಮಂದಿಯನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವಂಥ ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ. ಇದರ ಬೆನ್ನಿಗೆ ದೆಹಲಿಯಲ್ಲಿ ಶಾಸಕರು ಬೀಡು ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ವಿದೇಶದಿಂದ ಬರ್ತಾ ಇದ್ದಂತೆ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಈಗ ಹೈಕಮಾಂಡ್ನ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಒತ್ತಡ ಹಾಕುವಂತ ಕೆಲಸವನ್ನು ಶಾಸಕರುಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಇವರ ನಿವಾಸಕ್ಕೆ ಶಾಸಕರು ಭೇಟಿ ಕೊಡ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ, ಇನ್ನು ರಾಜೇಂದ್ರ ರಾಜಣ್ಣ, ಪುಟ್ಟಣ್ಣ, ಆರತಿ ಕೃಷ್ಣ ಅವರು ವಿಧಾನ ಪರಿಷತ್ ಸದಸ್ಯರು, ಇವರೆಲ್ಲ ದೆಹಲಿಗೆ ಬಂದಿದ್ದಾರೆ, ದೆಹಲಿಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿ. 20 ಜನರನ್ನ ತೆಗೆದುಕೊಳ್ಳಬಹುದು. 40ಕ್ಕೂ ಅಧಿಕ ಮಂದಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರದೇ ಆದಂಥ ಕ್ರೈಟೀರಿಯಾಗಳಿದ್ದಾವೆ. ಅಂದರೆ ನಮ್ಮ ಜಾತಿಗೆ ಅವಕಾಶ ಸಿಕ್ಕಿಲ್ಲ, ನಮ್ಮ ಜಾತಿಯಲ್ಲಿ ಇಂಥ ಪಂಗಡಕ್ಕೆ ಅವಕಾಶ ಸಿಗಲಿಲ್ಲ, ಇಂಥ ಉಪಪಂಗಡಕ್ಕೆ ಅವಕಾಶ ಸಿಗಲಿಲ್ಲ, ನನ್ನ ಹಿರಿತನಕ್ಕೆ ಬೆಲೆ ಸಿಗಲಿಲ್ಲ, ಪರಿಷತ್ನಲ್ಲಿ ನನಗೆ ಅವಕಾಶ ಕೊಡಬೇಕು, ಮಹಿಳೆಯ ಕೋಟಾದಲ್ಲಿ ನನಗೆ ಅವಕಾಶ ಕೊಡಿ, ಜಿಲ್ಲೆಯ ಕೋಟಾದಲ್ಲಿ ಅವಕಾಶ ಕೊಡಿ, ಕಳೆದ ಬಾರಿಯೂ ನಮ್ಮ ಜಿಲ್ಲೆಗೆ ಸಿಕ್ಕಿರಲಿಲ್ಲ, ಈ ಬಾರಿ ಆದರೂ ನಮ್ಮ ಜಿಲ್ಲೆಯನ್ನು ಪರಿಗಣಿಸಿ, ಈ ರೀತಿ ವಿವಿಧ ಮಾನದಂಡಗಳನ್ನು ಮುಂದಿಟ್ಟು ನಾಯಕರುಗಳ ಮುಂದೆ ತಮ್ಮ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಮುಂದಿನ ವಾರ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.